ಹಾಯ್ ಫ್ರೆಂಡ್ಸ್, ಇವತ್ತು ನೂಡಲ್ಸ್ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನನ್ನ ಮಗಳು ನೂಡಲ್ಸ್ ಮಾಡೋಣ ಅಂತ ಹೇಳ್ತಾಯಿತ್ತು. ಸೊ ಅಕ್ಕಿ ಹಿಟ್ಟಿನ ನೂಡಲ್ಸ್ ಮಾಡ್ತಾಯಿದ್ವಿ. ಫಸ್ಟ್ ಬಂದುಬಿಟ್ಟು ನೀರನ್ನ ಕಾಯ್ಸೋಕೆ ಇಟ್ಟಿರೋದು. ಆ್ಯಕ್ಚುಲಿ 1.5 ಕಪ್ ಹಿಟ್ಟಿಗೆ 1 ಕಪ್ಪು ನೀರನ್ನ ನಾವು ಬಾಯ್ಲ್ ಮಾಡ್ಕೋಬೇಕು. ಅದು ಬಾಯ್ಲ್ ಆದ ತಕ್ಷಣ ನಾವು ಅದಕ್ಕಿಂತ ಮುಂಚೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಾಯ್ಲ್ ಮಾಡ್ತಾ ಕಡೆ ಸೈಡು ಈ ಕಡೆ ಇವನ್ನೆಲ್ಲ ಐಟಮ್ ರೆಡಿ ಮಾಡ್ಕೊಂಡಿದ್ದೆ. ಸೊ ಒಂದು ಸ್ವಲ್ಪ ಅದಕ್ಕೆ ನೀರಿಗೆ ಸಾಲ್ಟ್ ಆ್ಯಡ್ ಮಾಡಬೇಕು. ಸ್ವಲ್ಪ ಒಂದು ಜಾಸ್ತಿ ಬೇಡ, ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡಿದರೆ ಸಾಕು. ನಿಧಾನಕ್ಕೆ ನೀರು ಬಾಯ್ಲ್ ಆಗ್ತಾ ಬಂದ ತಕ್ಷಣ ಹಿಟ್ಟನ್ನ ಆ್ಯಡ್ ಮಾಡಬೇಕು. ನಾನು ಕರೆಕ್ಟು 1 ಕಪ್ ನೀರಿಗೆ 1.5 ಕಪ್ ಇದನ್ನು ಹಿಟ್ಟನ್ನು ಅಕ್ಕಿ ಹಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ನೀರು ಕುದೀತಾ ಮೇಲೆ ಬಂದ ತಕ್ಷಣ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚಪಾತಿ ಇದು ಮಾಡೋದ್ರಲ್ಲೇ ಆದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ನೀಟಾಗಿ ಎಲ್ಲದನ್ನು ನೀರಲ್ಲಿ ಮಿಕ್ಸ್ ಆಗೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷದಷ್ಟು ಟೈಮು ನಾವು ಇದಾಗಬೇಕು, ಅದು ಹಿಟ್ಟು ಬೇಯಬೇಕು ಚೆನ್ನಾಗಿ. ಎಲ್ಲ ಫುಲ್ ನೋಡಿ ಮಿಕ್ಸ್ ಆಗಿದೆ. ಅಕಸ್ಮಾತು ನಮಗೆ ಮಾಡಬೇಕಿದ್ರೆ ನೀರೇನಾದ್ರು ಕಡಿಮೆ ಆಯಿತು, ಈಗ ಹಿಟ್ಟು ಈ ಥರ ಮಾಡ್ತಾಯಿದ್ದೀವಿ, ಸ್ವಲ್ಪ ಡ್ರೈ ಥರ ಬಂತು, ಹಿಟ್ಟೇನೋ ನೀರು ಕಡಿಮೆ ಆಗಿದೆ ಅಂದರೆ ಆವಾಗ ನೀರನ್ನ ತಣ್ಣೀರು ಹಾಕಬಾರ್ದು, ಸ್ವಲ್ಪ ಬಿಸಿ ನೀರನ್ನ ಆ್ಯಡ್ ಮಾಡಬೇಕು. ಬಿಸಿ ನೀರು ಆ್ಯಡ್ ಮಾಡಿದರೆ ಸಾಕು, ನಮಗೆ ಹಿಟ್ಟು ನೀಟಾಗಿ ಸೇಮ್ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಹಿಟ್ಟು ಸ್ವಲ್ಪ ಡ್ರೈ ಇದ್ದಾಗ ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಚಕ್ಲಿ ಬಿಡೋದಿರುತ್ತಲ್ಲ, ಅದರಲ್ಲಿ ಹೇಗಿದ್ರು ಈ ಥರ ಹೋಲಿರೋದಿರುತ್ತೆ ಅಲ್ವಾ, ಎರೆ ಜಾಸ್ತಿ ಹೋಲು, ಅದು ತಗೊತಿದ್ದೀನಿ. ಎಲ್ಲದಕ್ಕೂ ಆಯಿಲ್ನ ಸ್ಪ್ರೆಡ್ ಮಾಡಬೇಕು. ನೀವು ಬೇಕಿದ್ರೆ ತುಪ್ಪ ಬೇಕಿದ್ರೆ ಸ್ಪ್ರೆಡ್ ಮಾಡ್ಕೋಬೋದು. ಎಲ್ಲ ಕಡೆನೂ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಹಾಕಿದರೆ ಆಯಿತು. ಅದಕ್ಕೆ ಹಿಟ್ಟನ್ನ ಮಾಡಿಬಿಟ್ಟು ನಾವು ಈ ಥರ ಹಾಕಿಬಿಟ್ಟು, ಆಲ್ಮೋಸ್ಟ್ ಎಲ್ಲರೂ ಚಕ್ಲಿ ಮಾಡೋದಂತೂ ನೋಡಿರ್ತೀರ, ಅದೇ ಥರ ಸೇಮು. ಆದರೆ ಇದು ನೂಡಲ್ಸ್ ಮಾಡೋದು, ಶಾವಿಗೆ ಮಾಡ್ತೀವಲ್ವ ಅದೇ ಥರ. ಈಗ ಹಾಕಿಬಿಟ್ಟು ಇದಕ್ಕೆ ನಾವು ಹಿಟ್ಟು ಮಾಡಿರ್ತೀವಲ್ವ ಅದನ್ನು ಒಳಗೆ ಹಾಕಬೇಕು. ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ಅದನ್ನು ಹಿಟ್ಟನ್ನ ನಾವು ಬೇಯಿಸಿರ್ತೀವಲ್ವ ಅಕ್ಕಿ ಹಿಟ್ಟನ್ನ, ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಬಿಸಿ ಇರುತ್ತಲ್ವ, ಆರತ್ತೆ. ಮತ್ತು ನಮಗೆ ಮೆತ್ತಗೆ ಮಾಡ್ಕೊಳ್ಳೋಕ್ಕೂ ಈ ಥರ ದೊಡ್ಡ ಪಾತ್ರೆಯಲ್ಲಾದರೆ ಈಸಿ ಆಗುತ್ತೆ. ಅದಕ್ಕೆ ನಾನು ಒಂದು ಸ್ವಲ್ಪ ಅಗಲ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಸ್ವಲ್ಪ ನೀರನ್ನ ಹಾಕ್ಕೊತ ಮಾಡ್ತೀನಿ. ಈಗ ನಾವು ತಣ್ಣೀರು ಯೂಸ್ ಮಾಡ್ಬೋದು, ಏಕೆಂದರೆ ಬಿಸಿ ಇರುತ್ತೆ ಅದು. ಸೊ ಬಿಸಿ ಇರೋದನ್ನ ನಮಗೆ ಬೇಗ ಮಾಡಬೇಕಂದ್ರೆ ಸ್ವಲ್ಪ ಬಿಸಿ ಇರೋದು ಅಂದರೆ ಮೆತ್ತಗೆ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಬಿಸಿ ಇದನ್ನೇ ತೊಗೊಂಡು ಮಾಡೋದು. ಸ್ವಲ್ಪ ಆರಿದ ಮೇಲೆ ಮಾಡಿದ್ರೆ ಈ ಥರ ಉಂಡೆ ಮಾಡೋಕ್ಕೆ ಗಾಳಿ ತೊಗೊಂಡು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಸೊ ಸ್ವಲ್ಪ ಲೈಟಾಗಿ ಬಿಸಿ ಇದ್ದಂಗೆ ಮಾಡೋದ್ರಿಂದ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಮಾಡಿಕೊಂಡು ನಾವು ಉದ್ದಕ್ಕೆ ಅದು ಪಾತ್ರೆ ಇರುತ್ತಲ್ವ ಇದ್ರ ಚಕ್ಲಿ ಬಿಡೋದು, ಸೊ ಇದಕ್ಕೆ ಹಾಕೋ ಸೈಜಿಗೆ ಕರೆಕ್ಟಾಗಿ ಮಾಡ್ಕೋಬೇಕು. ಅದ್ರ ಸೈಜಿಗೆ ಮಾಡಿಕೊಂಡು ಅದಕ್ಕೆ ಫಿಲ್ ಮಾಡಿದರೆ ಆಯಿತು. ನೋಡಿ ಈ ಥರ ಅದರೊಳಗೆ ಹಾಕಿಬಿಟ್ಟು ಫುಲ್ ಹಾಕಿ ಮಾಡಬೇಕು. ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ. ಈ ಥರ ಕಡುಬು ಮಾಡೋಕ್ಕೆ ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ಬಿಡ್ತಾ ಇರೋದು ಕರೆಕ್ಟಾಗಿ ನೀಟಾಗಿ ಅದರೊಳಗೆ ಹಾಗೆ. ಇದು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಇದು ಕೊಟ್ಟಿಲ್ಲ ಅಂದರೆ ಇಡ್ಲಿ ಮಾಡೋದು ಸೆಟ್ ಇರುತ್ತಲ್ಲ ಅದ್ರ ಮೇಲೇ ಹಾಕ್ಬೋದು. ಇದು ಕಡುಬು ಮಾಡೋಕ್ಕೆ ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ, ಅಥವಾ ಸ್ಟೀಮ್ ಮಾಡ್ಬೋದಲ್ಲ ಬೇರೆದು ಏನೇ ಮಾಡಿದ್ರು. ಸೊ ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ನಾನು ಜಾಸ್ತಿ ಹಿಟ್ಟು ಮಾಡಿರೋದ್ರಿಂದ ಇದಕ್ಕೂ ಹಾಕಿ, ಆಮೇಲೆ ಇಡ್ಲಿದು ಮೇಲ್ಗಡೆ ಬರ್ತಾವಲ್ಲ ಅವಕ್ಕೂ 2 ಸೆಟ್ ಫುಲ್ ಹಾಕಿದ್ದೆ. ನಾನು ಫುಲ್ ನೀಟಾಗಿ ಬರ್ತಾಯಿದ್ದೆ ನೋಡಿ. ಹಿಟ್ಟು ಅಕ್ಕಿದ ಆಗಿರೋದ್ರಿಂದ ಸ್ವಲ್ಪ ಅಂದರೆ ಮೈದಾದಾದರೆ ಸ್ವಲ್ಪ ಗಟ್ಟಿ ಬರುತ್ತೆ. ಇದು ಲೈಟಾಗಿ ಹೌದು ಅಲ್ಲ ಅನ್ನೋಷ್ಟು ಸ್ವಲ್ಪ ಮೆತ್ತಗೆ ಬರುತ್ತೆ ಅಷ್ಟೇ. ಏನು ಮತ್ತೆ ಚೇಂಜಸ್ ಏನೂ ಇಲ್ಲ. ನಾನಿಲ್ಲಿ ನೀರನ್ನ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೆ. ಅದಕ್ಕೆ ಒಂದೊಂದೇ ಸೆಟ್ಟು ಅದ್ರ ಮೇಲೆ ಒಂದು ಇಟ್ಟು ನಾವು ಇಡ್ಲಿ ಹೇಗೆ ಬೇಯಿಸ್ತೀವಿ ಅದೇ ಥರ ಸ್ಟೀಮ್ ಮಾಡಿ ಬೇಯಿಸ್ಬೇಕು. ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಹಾಗೆ ಬೇಯಿಸಿದರೆ ಆಲ್ಮೋಸ್ಟ್ ಬೆಂದ್ಬಿಡುತ್ತೆ. ಜಾಸ್ತಿ ಅದಕ್ಕಿಂತ ಜಾಸ್ತಿ ಏನು ಬೇಯಿಸೋದು ಬೇಡ. ಎಕ್ಸಾಕ್ಟ್ 10 ಮಿನಿಟ್ಸ್ ಬೇಯಿಸಿದ್ರೆ ಕರೆಕ್ಟಾಗಿ ಬೇಯುತ್ತೆ.
ಸೊ ನಾನು ಇದು ಹಾಕಿಬಿಟ್ಟು ಆಮೇಲೆ ಮುಚ್ಚಿ ಇಡ್ತಾಯಿದ್ದೀನಿ. ಆಲ್ಮೋಸ್ಟ್ 10 ಮಿನಿಟ್ಸ್ ಆದ ತಕ್ಷಣ ಓಪನ್ ಮಾಡ್ತೀನಿ. ನೀವು ಅದು ಇಲ್ಲಿ ಆ ಟೈಮಲ್ಲಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ವ, ಅದನ್ನು ನಾವು ಫ್ರೈ ಮಾಡ್ಕೋಬೇಕು ನೂಡಲ್ಸ್ನ ಬೇಯಿಸೋಕ್ಕೆ. ನಾನು ಚಿಲ್ಲಿನ ಫಸ್ಟ್ ನಾವು ಬಾಣಲೆಗೆ ಆಯಿಲ್ ಹಾಕಿದ ಮೇಲೆ ಚಿಲ್ಲಿ ಹಾಕಬೇಕು. ಚಿಲ್ಲಿ ನೀಟಾಗಿ ಫ್ರೈ ಆದ ತಕ್ಷಣ ನಾವು ಅದಕ್ಕೆ ಆನಿಯನ್ನ ಆ್ಯಡ್ ಮಾಡಬೇಕು. ನೋಡಿ ಆಲ್ಮೋಸ್ಟ್ ಚಿಲ್ಲಿ ಬೆಂದಿದೆ. ಇವಾಗ ನಾನು ಆನಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ. ಆನಿಯನ್ನು ಅಷ್ಟೇ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಕ್ಯಾಪ್ಸಿಕಮ್ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಎಲ್ಲದಕ್ಕೂ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ನಾವು ಆಲ್ರೆಡಿ ನೂಡಲ್ಸ್ಗೆ ಸಾಲ್ಟ್ ಹಾಕಿರ್ತೀವಿ ಅಲ್ವಾ, ಸೊ ನೋಡಿಬಿಟ್ಟು ಸಾಲ್ಟ್ ಹಾಕ್ಕೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಸಾಸ್ ಹಾಕ್ತಾಯಿದ್ದೀನಿ. ಸಾಸ್ ಹಾಕಿ ನೂಡಲ್ಸ್ನ ಹಾಕಿಬಿಟ್ಟು ನಾವು ಫ್ರೈ ಮಾಡಿದ್ರೆ ಆಲ್ಮೋಸ್ಟ್ ರೆಡಿ. ಇವಾಗ ನೋಡಿ ನೂಡಲ್ಸು ರೆಡಿ ಆಗಿದೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಸೊ ನಾನು ಮಾಡಿರೋ ನೂಡಲ್ಸ್ ಇದು. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.